ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ನೋಡಿ, ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1, 2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3, 4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ನೋಡಿ, ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1, 2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3, 4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ನೋಡಿ, ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1, 2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3, 4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ನೋಡಿ, ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1, 2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ನೋಡಿ, ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3, 4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈ ಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ.
ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ ನೋಡಿ. ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1-2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು ನೋಡಿ. ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3-4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ ನೋಡಿ. ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1-2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು ನೋಡಿ. ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3-4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ ನೋಡಿ. ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1-2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು ನೋಡಿ. ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3-4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ತಾ ಮುಂದು ಅಂತ ನೂಕುನುಗ್ಗಲು ಉಂಟಾಗಿದೆ ಹೆಲ್ಮೆಟ್ಗಾಗಿ. ಒಳಬಾಗಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗಿದೆ. ಇದೇ ವೇಳೆ ನೂಕುನುಗ್ಗಲು ಉಂಟಾಗಿದೆ. ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಕೋಲಾರದಲ್ಲಿ ಹೆಲ್ಮೆಟ್ಗೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ ನೋಡಿ. ಯಾವುದೋ ದೊಡ್ಡ ಬೃಹತ್ ಕಾರ್ಯಕ್ರಮ ಅಂತ ಅಲ್ಲ, ಹೆಲ್ಮೆಟ್ಗಾಗಿ ಬರೋಬ್ಬರಿ 20,000ಕ್ಕಿಂತ ಅಧಿಕವಾಗಿ ಹೆಲ್ಮೆಟ್ಗಳನ್ನ ಉಚಿತ ವಿತರಣೆ ಮಾಡಿದ್ದಾರೆ. ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಉಚಿತ ಸಿಕ್ಕಾಗ ನನಗೊಂದಿರಲಿ, ನಮ್ಮ ಮನೆಯವ್ರಿಗೊಂದಿರಲಿ ಅಂತ ಅಂದ್ಬಿಟ್ಟು 1-2 ಹಂಗೆ ತಗೋತಾ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು ನೋಡಿ. ಜನ ಯಾವ ರೀತಿಯಾಗಿ ಒಂದೊಂದಲ್ಲ ಇಲ್ಲಿ 3-4 ಎತ್ಕೊಂಡು ಹೋಗ್ತಾ ಇದ್ದಾರೆ. ಕೋಲಾರದಲ್ಲಿ ಬಾಲಾಜಿ ಭವನದ ಬಳಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಾ ಇದರಲ್ಲಿ 20,000ಕ್ಕಿಂತ ಹೆಚ್ಚಿನ ಹೆಲ್ಮೆಟ್ ಅನ್ನ ವಿತರಣೆ ಮಾಡಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದು ಹೋಗಿದೆ.